ಶರಣಂ ಶರಣಂ ಗಚ್ಚಾಮಿ. ಅಕ್ಟೋಬರ್ ತಿಂಗಳ ಮಾಸಿಕ ಪ್ರಾರ್ಥನೆ ಅಥವಾ ಮಾಸಿಕ ಪಪ್ರ. ನಮ್ಮ ಪಿತೃವಾಯ್ ಟೀಚರ್ ಮತ್ತು ಪ್ರೇರಕರಾದ ಭಾರತಿ ಮಾಜಿಯವರ ಮೂಲಕ ನಡೆಯುವ ಈ ಮಾಸಿಕ ಪ್ರಾರ್ಥನೆಯನ್ನು ಮಾಡುವುದರಿಂದ 1ನೇ ಅಕ್ಟೋಬರ್ 2025ರಿಂದ ಮುಂಬರುವ 1ನೇ ತಾರೀಕು ನವೆಂಬರ್ 2025ರವರೆಗೆ ಈ ಸಂಪೂರ್ಣ ತಿಂಗಳು ನಿಮ್ಮೆಲ್ಲರಿಗೂ ಪರಂಜಿಯ ಶಕ್ತಿಯಿಂದ ಬಹಳಷ್ಟು ಲಾಭ ಪಡೆಯುವಂತಾಗಲಿ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಶರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करता हूँ. 9ನೇ ವಾಕ್ಯ: ಪರಂ ಜಿ, ಈ ಅಕ್ಟೋಬರ್ ತಿಂಗಳ ಮಾಸಿಕ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಶಕ್ತಿಯನ್ನು ಕೊಡಿ. ಇಂದಿನ ಈ ಪತ್ರವನ್ನು ಮಾಡುವುದರಿಂದ ಈ ಸಂಪೂರ್ಣ ತಿಂಗಳು ತುಂಬ ಸುಖಕರವಾಗಿರಲಿ. ಈ ತಿಂಗಳಲ್ಲಿ ನಡೆಯುವ ಎಲ್ಲ ಪಿತೃವಾಯ್ ವಿಶೇಷ ತರಗತಿಗಳನ್ನು ನಾನು ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಪರಂ ಜಿ, ನಾನು 2ನೇ ತಾರೀಕು ಅಕ್ಟೋಬರ್ 2025ರಂದು ನಡೆಯುವ ಗುರುವಾರದಂದು ನಡೆಯುವ ದಸರಾ ಮಹೋತ್ಸವ ತರಗತಿಗೆ ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಇಚ್ಛಾಪತ್ರವನ್ನು ತಯಾರಿಸಿ ಪರಂಜಿಗೆ ಅರ್ಪಣೆಯನ್ನು ಮಾಡಿ ನನ್ನ ದೊಡ್ಡ ಇಚ್ಛಾಪೂರ್ತಿಯ ಪಡೆಯುವ ಶಕ್ತಿಯನ್ನು ತೆಗೆದುಕೊಳ್ಳುತ್ತೇನೆ. ಪರಂಜಲ್ ಮತ್ತು ಪರಂಭೋಜನವನ್ನು ಸ್ವೀಕರಿಸಿ ನಾನು ರೋಗಮುಕ್ತಳಾಗುತ್ತೇನೆ. ಹಾಗೆಯೇ ಇದರ ಬಗ್ಗೆ ಹೆಚ್ಚಿನ ಹೊಸ ಮತ್ತು ಹಳೆಯ ಜನರಿಗೆ ಪಿತೃವಾಯ್ ದಸರಾ ಮಹೋತ್ಸವದ ತರಗತಿಯನ್ನು ಕುರಿತು ಮಾಹಿತಿಯನ್ನು ನೀಡಿ ಪ್ರಚಾರ ಮಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ನನಗೆ ಇಂತಹ ಒಂದು ಶಕ್ತಿಯನ್ನು ಕೊಡಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ನನ್ನ ದಾಂಪತ್ಯ ಜೀವನವು ಬಹಳ ಸುಖಕರವಾಗಿರಲಿ ಎಂಬ ಉದ್ದೇಶದಿಂದ ನಾನು ಅಕ್ಟೋಬರ್ 10ನೇ ತಾರೀಕು ಶುಕ್ರವಾರ ನಡೆಯುವ ಪಿತೃವಾಯ್ ಕರ್ವಾ ಚೌತ್ ಉತ್ಸವ ತರಗತಿಗೆ ಖಂಡಿತವಾಗಿಯೂ ಹಾಜರಾಗುತ್ತೇನೆ. ನನ್ನ ವಿವಾಹಿತ ಜೀವನವು ಸುಖಮಯವಾಗಿರಲಿ. ನಾವು ಪತಿ ಪತ್ನಿಯರಲ್ಲಿ ಅನುಕೂಲತೆ, ಸ್ನೇಹ, ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿ. ಪರಂಜಿ ಮತ್ತು ಭಾರತಿ ಮಾಜಿಯವರ ಆಶೀರ್ವಾದವನ್ನು ಪಡೆಯುತ್ತೇನೆ. ಪರಂಜಿ, ನನ್ನ ಮಕ್ಕಳು ಸುಖ ಸಂಪನ್ನರಾಗಿರಲಿ. ಅವರ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಮತ್ತು ಉಜ್ವಲ ಭವಿಷ್ಯದ ಉದ್ದೇಶಕ್ಕಾಗಿ ನಾನು 13ನೇ ತಾರೀಕು ಅಕ್ಟೋಬರ್ 2025ರ ಸೋಮವಾರ ನಡೆಯುವ ಪಿತೃವಾಯ್ ಅಹೋಯಿ ಅಷ್ಟಮಿ ತರಗತಿಗೆ ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಪರಂಜಿ, ಈ ತಿಂಗಳಲ್ಲಿ ಬರುವ ದೀಪಾವಳಿಯ ಪಂಚದಿನದ ಉತ್ಸವವನ್ನು 18ನೇ ತಾರೀಕು ಅಕ್ಟೋಬರ್ರಿಂದ 23 ಅಕ್ಟೋಬರ್ 2025ರ ಸಂಪೂರ್ಣವಾಗಿ ಈ 5 ದಿನವನ್ನು ನಿಮಗೆ ಅರ್ಪಿಸುತ್ತೇನೆ. ಈ ಎಲ್ಲ ಹಬ್ಬಗಳು ನನಗೂ ನನ್ನ ಕುಟುಂಬಕ್ಕೂ ಬಹಳ ಶುಭಕರವಾಗಿರಲಿ. ಇದಕ್ಕಾಗಿ ನಾನು ಹೆಚ್ಚಿನ ಪಿತೃವಾಯ್ ಪ್ರಚಾರ ಮಾಡುತ್ತೇನೆ. ಪರಂಜಿ, ನನಗೆ ಇಂತಹ ಒಂದು ಪ್ರಚಾರ ಮಾಡುವ ಶಕ್ತಿಯನ್ನು ನೀಡಿ ಎಂದು ಕೋರಿಕೊಳ್ಳುತ್ತೇನೆ. ಈ ಧನ್ತೆರಸ್ 18ನೇ ಅಕ್ಟೋಬರ್ 2025ರ ಶನಿವಾರದ ದಿನದಂದು ನಡೆಯಲಿದೆ. ಪರಂಜಿ, ನೀವು ನನ್ನ ಮನೆಗೆ ಬನ್ನಿ. ನನ್ನ ಕುಟುಂಬದಲ್ಲಿ, ವ್ಯಾಪಾರದಲ್ಲಿ ಇಂದಿಗಿಂತ ಹೆಚ್ಚು ಸುಖ, ಸಮೃದ್ಧಿ, ಧನಧಾನ್ಯ ಹೆಚ್ಚಾಗಲಿ. ಧನಲಾಭದ ಅವಕಾಶಗಳು ಹೆಚ್ಚಾಗಲಿ. ಆದಾಯದಲ್ಲಿ ವೃದ್ಧಿ, ಬರ್ಕತ್ ಬರಲಿ. ಆದಾಯ ಹೆಚ್ಚಿಸಲು ಸರಿಯಾದ ಮಾರ್ಗಗಳು ಹೆಚ್ಚಾಗಲಿ. ಸಿಲುಕಿಕೊಂಡಿರುವ ಹಣವು ಅತ್ಯಂತದಲ್ಲೇ ವಾಪಸ್ಸು ಹಿಂತಿರುಗಿಸಲಿ. ಸಾಲ ಮುಕ್ತಿಯಾಗುವಂತಹ ಶಕ್ತಿಯನ್ನು ನೀಡಿ. ಈ ಉದ್ದೇಶದಿಂದ ನಾನು ಪಿತೃವಾಯ್ ಧನ್ತೆರಸ್ ತರಗತಿಗೆ ಪರಂಧಾಮ ಸೆಕ್ಟರ್ 19ರ ಫರೀದಾಬಾದಿನಲ್ಲಿರುವ ಪರಂಧಾಮಕ್ಕೆ ಹಾಜರಾಗುತ್ತೇನೆ ಅಥವಾ ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡುತ್ತೇನೆ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿದ ಪರಂಪ್ರತೀಕವನ್ನು ಅಥವಾ ಪರಂಧಾಮದ ಪೋಟ್ಲಿಯನ್ನು ಭಾರತಿ ಮಾಜಿಯವರ ಕೈಯಿಂದ ಆಶೀರ್ವಾದದಿಂದ ಪಡೆಯುತ್ತೇನೆ ಅಥವಾ ಕೊರಿಯರ್ ಮೂಲಕ ತರಿಸಿಕೊಳ್ಳುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ನನ್ನ ಜೀವನದಲ್ಲಿ ವಿಫಲತೆ, ನಿರಾಶೆ, ದುಃಖ, ದಾರಿದ್ರ್ಯ, ಭಯಗಳು ದೂರವಾಗಲಿ. ಈ ಉದ್ದೇಶದಿಂದ ನಾನು
ಅಕ್ಟೋಬರ್ 19ನೇ ತಾರೀಕು ಭಾನುವಾರ ನಡೆಯುವ P3Y ಕಾಳಿ ಚೌದಸ್ ತರಗತಿಗೆ ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಪರಂಧಾಮದಿಂದ ಸಿದ್ಧಪಡಿಸಿದ ಪರಂ ವಿಭೂತಿಯನ್ನು ತೆಗೆದುಕೊಂಡು ಮನೆ, ಅಂಗಡಿ, ಆಫೀಸ್, ವಾಹನ ಇತ್ಯಾದಿಗಳಲ್ಲಿ ಕಟ್ಟುತ್ತೇನೆ. ಹಾಗೆಯೇ ಕಾಳಿ ಚೌದಸ್ ದಿನ ಸಿದ್ಧಪಡಿಸಿದ ವಿಶೇಷ ಸುರಕ್ಷಾ ಜಲವನ್ನು ನಾನು ಸಿಂಪಡಿಸಿ ನನ್ನ ಮನೆ, ಅಂಗಡಿ, ಆಫೀಸ್, ವಾಹನ ಮುಂತಾದ ಎಲ್ಲ ಸ್ಥಳಗಳನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಿಕೊಳ್ಳುತ್ತೇನೆ. ಪರಂಜಿ, ನನ್ನ ಜೀವನದಲ್ಲಿ, ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಸಂತೋಷದ ಬೆಳಕು ಜಗಮಗಿಸಲಿ, ಸುಖ, ಶಾಂತಿ, ವೈಭವ ಸದಾ ಉಳಿಯಲಿ. ಈ ಉದ್ದೇಶದಿಂದ 20ನೇ ತಾರೀಕು ಅಕ್ಟೋಬರ್ 2025 ನಡೆಯುವ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ನಡೆಯುವ ಲೈವ್ P3Y ದೀಪಾವಳಿ ತರಗತಿಯನ್ನು ಮತ್ತು ನಾನು P3Y ಲಕ್ಷ್ಮೀ ಸಮೃದ್ಧಿ ಪತ್ರವನ್ನು ಖಂಡಿತವಾಗಿಯೂ ಮಾಡುತ್ತೇನೆ. ಅತ್ಯಧಿಕ ಲಾಭಕ್ಕಾಗಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಲೈವ್ ಆನ್ಲೈನ್ ಅಥವಾ ಆಫ್ಲೈನ್ P3Y ಲಕ್ಷ್ಮೀ ಸಮೃದ್ಧಿ ತರಗತಿಗಳಿಗೂ ಲಕ್ಷ್ಮೀ ಸಮೃದ್ಧಿ ಅನುಸಂಧಾನ ತರಗತಿಗಳಿಗೂ ನಾನು ನಿಯಮಿತವಾಗಿ ಹಾಜರಾಗುತ್ತೇನೆ. ಪಿತೃಗಳು ಸದಾಕಾಲ ಸಂತೃಪ್ತರಾಗಿ ಇರಲಿ. ಅವರ ಕೃಪೆ, ಆಶೀರ್ವಾದ ನನಗೂ ನನ್ನ ಕುಟುಂಬಕ್ಕೂ ಲಭಿಸುತ್ತಿರಲಿ. ಈ ಉದ್ದೇಶದಿಂದ 20ನೇ ಅಕ್ಟೋಬರ್ 2025 ಸೋಮವಾರ ನಡೆಯುವ ಭಾರತಿ ಮಾಜಿಯವರೊಂದಿಗೆ ಪಿತೃಶಾಂತಿ ಪತ್ರವನ್ನು ನಾನು ಖಂಡಿತವಾಗಿಯೂ ಮಾಡುವೆನು. P3Y ಸೋಮಾವತಿ ಅಮಾವಾಸ್ಯೆಯನ್ನು ಅತ್ಯಧಿಕ ಲಾಭ ಪಡೆಯಲು ನನ್ನ ಮನೆಯಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ತರಗತಿಯ ಆಯೋಜನೆ ಮಾಡುತ್ತೇನೆ. ಪರಂಜಿ, ನಿಯಮಿತ ಪರಂಯೋಗ ಮತ್ತು P3Y ಮಾಡುವುದರಿಂದ ಮನೆ ಆವರಣದಲ್ಲಿ ಸದಾ ಸುಖ ಶಾಂತಿ ನೆಲೆಸಿರಲಿ. ಈ ಉದ್ದೇಶಕ್ಕಾಗಿ 22ನೇ ಅಕ್ಟೋಬರ್ 2025 ಬುಧವಾರ ನಡೆಯುವ P3Y ಗೋವರ್ಧನ ತರಗತಿಗೆ ನಾನು ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಪರಂಜಿ, ನೀವು ನಮ್ಮ ಇಷ್ಟ ದೇವರು, ಗುರುಗಳು, ತಂದೆ ತಾಯಿ ಮತ್ತು ಒಬ್ಬ ಸಹೋದರನಂತೆ ಸದಾ ನಮ್ಮನ್ನು ರಕ್ಷಣೆ ಮಾಡಿ ಮಾರ್ಗದರ್ಶನವನ್ನು ಮಾಡುತ್ತಿರುವಿರಿ. ನಮ್ಮ ಸಹೋದರ ಸಹೋದರಿಯರ ಕುಟುಂಬಗಳಲ್ಲಿ ಸದಾ ಅನುಕೂಲತೆ ಉಳಿಯಲಿ ಎಂಬ ಉದ್ದೇಶದಿಂದ 23ನೇ ಅಕ್ಟೋಬರ್ 2025 ಗುರುವಾರ ನಡೆಯುವ P3Y ಬಾಯ್ ದೂಜ್ ತರಗತಿಗೆ ನಾನು ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಪರಂಜಿ, ದೀಪಾವಳಿಯ ಈ ಪಂಚದಿನೋತ್ಸವದ ಪ್ರತಿಯೊಂದು ರೀತಿಯಲ್ಲಿಯೂ ಸುಖಕರವಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಪರಂಜಿ, ಈ ತಿಂಗಳು ನಾನು ಮತ್ತು ನನ್ನ ಕುಟುಂಬದ ಎಲ್ಲ ಸದಸ್ಯರು ಅತ್ಯಧಿಕ ಆರೋಗ್ಯವಂತರಾಗಿರಲಿ. ಹಾಗೆಯೇ ಬೇರೆ ಯಾವುದೇ ರೋಗಗಳಿಂದ ರಕ್ಷಣೆಯನ್ನು ಪಡೆಯಲು ಈ ಉದ್ದೇಶಕ್ಕಾಗಿ 26ನೇ ಅಕ್ಟೋಬರ್ 2025 ಭಾನುವಾರದಂದು ಕೊನೆಯ ಭಾನುವಾರ ಸಂಜೆ 7 ಗಂಟೆಗೆ ನಡೆಯುವ P3Y ಮಾಸಿಕ ರೋಗ ನಿವಾರಣಾ ತರಗತಿಗೆ ನಾನು ಖಂಡಿತವಾಗಿಯೂ ಹಾಜರಾಗುತ್ತೇನೆ. ಹಾಗೆಯೇ ಗೂಗಲ್ ಮೀಟಿನಲ್ಲಿ ನಡೆಯುವ P3Y ರೋಗ ನಿವಾರಣಾ ಅನುಸಂಧಾನ ತರಗತಿಗೂ ಹಾಜರಾಗಿ ಸಂಪೂರ್ಣ ತಿಂಗಳು ಅನುಸಂಧಾನ ಕ್ರಿಯೆಯನ್ನು ಮಾಡುವ ಮೂಲಕ ಹೆಚ್ಚಿನ ಆರೋಗ್ಯ ಶಕ್ತಿಯನ್ನು ಪಡೆಯುತ್ತೇನೆ. ಅಕ್ಟೋಬರ್ ತಿಂಗಳಲ್ಲಿ ಬರುವ ಇತರ ಎಲ್ಲ ಹಬ್ಬಗಳು, P3Y ಮಾಸಿಕ ಶಿವರಾತ್ರಿ, P3Y ಶರತ್ ಪೂರ್ಣಿಮಾ ಮಾಸಿ ತರಗತಿ, P3Y ಸೋಮಾವತಿ ಅಮಾವಾಸ್ಯೆ ತರಗತಿ, P3Y ಏಕಾದಶಿ ತರಗತಿ, P3Y ಛಟ್ ಪೂಜಾ ಉತ್ಸವ, P3Y ಲಾಭ ಪಂಚಮಿ ಉತ್ಸವ, P3Y ಮಾಡುವುದರಿಂದ ತುಂಬ ಸುಖಕರವಾಗಿರಲಿ. ಈ ಉದ್ದೇಶಕ್ಕಾಗಿ ಪರಂಜಿ ನನಗೆ ವಾಕ್ಯವನ್ನು ನೀಡಿ, ಶಬ್ದವನ್ನು ನೀಡಿ ನಾನು ಈ ಉತ್ಸವಗಳ ತರಗತಿಗಳ ಹೆಚ್ಚಿನ ಪ್ರಚಾರ ಮಾಡಿ ಹಾಗೂ ಮಹತ್ವದ ಇಚ್ಛಾಪೂರ್ತಿಯನ್ನು ಪೂರೈಸುವಂಥ ಶಕ್ತಿಯನ್ನು ನೀಡಿ ಹೆಚ್ಚಿನ ಜನರಿಗೆ ಪ್ರಚಾರ ಮಾಡಿ ಪ್ರತಿದಿನ ಬೆಳಗ್ಗೆ ನಡೆಯುವ 11 ಗಂಟೆಯ ಕ್ಲಾಸ್ ಮತ್ತು ಸಂಜೆಯ 7 ಗಂಟೆಗೆ ನಡೆಯುವ P3Y ಆನ್ಲೈನ್ ಲೈವ್ ಕ್ಲಾಸ್ ಕುರಿತು, ಹಾಗೆಯೇ P3Y ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ಹಾಗೂ P3Y NCR ಇಂಡಿಯಾ ಫೇಸ್ಬುಕ್ ಮೂಲಕ ನೋಡುವಂತೆ ತಿಳಿಸಿಕೊಡುತ್ತೇನೆ. ಪರಂಜಿ, ನನ್ನ ಮೂಲಕ P3Y ಕಲಿತಿರುವ ಜನರ ಕಾರ್ಯಗಳು ಕೂಡ ಯಶಸ್ವಿಯಾಗಲಿ. ಇದರಿಂದ ಪರಂಜಿಯ ಕೀರ್ತಿ, ಗೌರವ ಹೆಚ್ಚಾಗಲಿ ಮತ್ತು ನನ್ನ ಮನೋಕಾಮನವು ಹೆಚ್ಚಾಗಲಿ. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನ, ನನ್ನ ಮಕ್ಕಳ ವಿದ್ಯಾರ್ಥಿ ಜೀವನ ಮತ್ತು ವೃತ್ತಿ ಜೀವನ ಅತ್ಯಂತ ಯಶಸ್ವಿಯಾಗಲಿ, ಸುಖಕರವಾಗಿರಲಿ. ಈ ಉದ್ದೇಶಕ್ಕಾಗಿ P3Y ಮಾಸಿಕ
ಕ್ಯಾಲೆಂಡರ್ ಪತ್ರಿಕೆಯ ಪ್ರಕಾರ ಎಲ್ಲ ವಿದ್ಯಾರ್ಥಿ ತರಗತಿಗಳಿಗೆ ಹಾಜರಾಗುತ್ತೇನೆ ಮತ್ತು ನನ್ನ ಶಕ್ತಿಯನ್ನು ಪುನರ್ಭರಿತಗೊಳಿಸಿಕೊಳ್ಳುತ್ತೇನೆ. ಸೆಪ್ಟೆಂಬರ್ 2025 ತಿಂಗಳ ಎಲ್ಲ ಸುಂದರ ಅನುಭವಗಳನ್ನು ದರೋಹ ಡೈರಿಯಲ್ಲಿ ಬರೆಯುತ್ತೇನೆ. ಹಾಗೆಯೇ P3Y ಅನುಭವದ ವಿಡಿಯೋ ಅಥವಾ ಆಡಿಯೋವನ್ನು ತಯಾರಿಸಿ ಗ್ರೂಪ್ಗಳಲ್ಲಿ ಹಂಚಿಕೊಂಡು ಪ್ರಚಾರದ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ಸೆಪ್ಟೆಂಬರ್ ತಿಂಗಳು ತುಂಬ ಸುಖಕರವಾಗಿ ಕಳೆದಿತ್ತು. ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಪರಂಜಿ, ನಿಯಮಿತವಾಗಿ P3Y ಮಾಡುವುದರಿಂದ ಈ ಅಕ್ಟೋಬರ್ ತಿಂಗಳು ಕಳೆದ ತಿಂಗಳಿಗಿಂತ ಹೆಚ್ಚಿನ ಸುಖಕರವಾಗಿರಲಿ ಹಾಗೂ ಅನುಕೂಲಕರವಾಗಿರಲಿ. ಈ ನನ್ನ ಇಚ್ಛೆಯನ್ನು ಪೂರೈಸಿ. 10ನೇ ವಾಕ್ಯ. ಇಚ್ಛೆ ಪೂರ್ತಿಯಾದ ತಕ್ಷಣ ಪಕರ್ನ ದುಡ್ಡು ಅಥವಾ ಬೇಟ್ ರಾಶಿ ಅಥವಾ ಕಾಣಿಕೆಯ ಹಣವನ್ನು ನೀವು ಯಾವ ಕರೆನ್ಸಿಯಲ್ಲಿ ಸಂಪಾದಿಸುತ್ತೀರೋ ನೀವೇ ಸ್ವತಃ ನಿರ್ಧರಿಸಿ ಅದನ್ನು ಪರಂಜಿಗೆ ನೀಡಿ ಹಾಗೂ 1 ಲೀಟರ್ ನೀರನ್ನು ಅರ್ಪಿಸುತ್ತೇನೆ. ಒಂದು ಹೂವನ್ನು ಅರ್ಪಿಸುತ್ತೇನೆ. 11ನೇ ವಾಕ್ಯ. ಇಚ್ಛೆ ಪೂರ್ತಿಯಾದ ತಕ್ಷಣ ಈ ತಿಂಗಳು 11 ಹೊಸ ವ್ಯಕ್ತಿಗಳಿಗೆ ಯಾವುದೇ ಮಾಧ್ಯಮದ ಮೂಲಕ P3Yಯನ್ನು ಕಲಿಸಿಕೊಡುತ್ತೇನೆ. ಪರಂಜಿ ಹತ್ತಿರ ನಾನು ಪ್ರಾರ್ಥಿಸುವುದೇನೆಂದರೆ ಈ ಅಕ್ಟೋಬರ್ ತಿಂಗಳು ನಿಮ್ಮ ಮತ್ತು ನನ್ನ ಎಲ್ಲ ಸುಖಕರ ಇಚ್ಛೆಗಳು ಶೀಘ್ರದಲ್ಲಿಯೇ ಪೂರ್ತಿಯಾಗಲಿ. ಶರಣಂ ಶರಣಂ ಗಚ್ಚಾಮಿ.